ಸುಬ್ರಹ್ಮಣ್ಯ ಸರ್, ನಮಸ್ತೆ. ನಮಸ್ತೆ. ಸರ್, ಆಕ್ಚುಲಿ ತುಂಬಾ ಸೆನ್ಸಿಬಲ್ ಕೇಸು ನೋಡಿ, ತುಂಬಾ ಚಿಕ್ಕದಾಗಿ ಕಾಂಪ್ಲಿಕೇಟ್ ಆಗಿದೆ. ಆದ್ರೂ ಹೌದು. ಎಷ್ಟು ಚಿಕ್ಕ ಕೇಸನ್ನು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊತಿದಾರೋ ಗೊತ್ತಿಲ್ಲ ಬೆಳ್ತಂಗಡಿ ಪೊಲೀಸರು. ತುಂಬಾ ಜನ ಕೇಳ್ತಿದಾರೆ, ತುಂಬಾ ಜನ ಕಮೆಂಟ್ ಮಾಡ್ತಿದಾರೆ, ಬಹಳ ಮಗುಗ್ ನ್ಯಾಯ ಸಿಗ್ಬೇಕು, ಆತ್ಮಕ್ ಶಾಂತಿ ಸಿಗ್ಬೇಕು ಅಂತ. ಅಟ್ಲೀಸ್ಟ್ ಹೌದು. ನಾನು ಪ್ರತಿನಿತ್ಯ ಸ್ಟೋರಿ ಮಾಡ್ತಾ ಇದ್ವಿ, ವಿತ್ ಕನ್ಸರ್ನ್ ಮಾಡ್ತಾ ಇದೀವಿ. ಬಟ್ ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ. ಬಟ್ ಪೊಲೀಸ್ ತನಿಖೆ ಎಲ್ಲಿವರೆಗೂ ಬಂದಿದೆ? ಇವತ್ತೇನಾದ್ರೂ ನಿಮ್ಮನ್ನ ಭೇಟಿ ಮಾಡಿ ಏನಾದ್ರು ಅಪ್ಡೇಟ್ಸ್ ಏನಾದ್ರು ಕೊಡೋ ಪ್ರಯತ್ನ ಮಾಡ್ತಾರಾ? ಇಲ್ಲ, ಪೊಲೀಸ್ನವರು ಬಂದಿದ್ರು, ಬಂದು ಭೇಟಿ ಮಾಡಿದ್ದಾರೆ, ಮಾತಾಡಿ ಹೋಗಿದ್ದಾರೆ. ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮ ಅಲ್ವಾ ಸರ್, ಅವರಿಗೆ ತುಂಬಾ ಮಾತಾಡ್ಲಿಕ್ಕೆ ಇಲ್ಲಿ ಟೈಮ್ ಸಿಗ್ಲಿಲ್ಲ. ಹಾ ಹಾ ಹಾ, ಹೌದಾ? ಹ್ಮ್ 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 ಹ್ಮ್. ಅಷ್ಟೇ. ಮತ್ತೆ ಮತ್ತೆ ಬರ್ತೇವೆ ಅಂತ ಹೇಳಿದ್ದಾರೆ. ಹಾ 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 ಹಾ. ಹಾಗೆ ಅಂದ್ರೆ ಮತ್ತೆ ಅವರಿಗೆ ಮಾತಾಡುವಷ್ಟು ಟೈಮ್ ಇಲ್ಲಿ ಇರ್ಲಿಲ್ಲ. ಅಂದ್ರೆ ನಮ್ಮ ಕಾರ್ಯಕ್ರಮ ಇಡೀ ದಿವಸ ಇದೆ. ಹ್ಮ್ ಹ್ಮ್ ಹ್ಮ್. ಹ್ಮ್. ಹೌದಾ? ಇನ್ನು ಈಗಲೂ ಕೂಡ ಸ್ವಲ್ಪ ಕಾರ್ಯಕ್ರಮ ಬಾಕಿ ಇದೆ ಸಣ್ಣದೇ ರಾತ್ರಿಗೆ. ಅದೇ ನಿಮ್ದು ಪೂಜಾ ಕಾರ್ಯಕ್ರಮಗಳೆಲ್ಲ ಹೌದೌದು ಹೌದು ಹೌದು. Okay, okay. ಹಾ ಹಾಗೆ ನಾನೀಗ ಎಡೆಯಲ್ಲಿದ್ದೇನೆ, ನಾನು ಮತ್ತು ಕೂಡ ಮಾಡಿ ಹಾ ಹಾ. ಹೌದಾ? ಅಲ್ಲ, ಟೈಮ್ ಅಂತ ಎಷ್ಟು ಜನ ಬಂದಿದ್ರು ಪೊಲೀಸ್ನವರು? ಏನ್ ಪ್ರಶ್ನೆ ಕೇಳಿದ್ರು ಅಥವಾ ಏನ್ ಪೊಲೀಸ್ನವರು ಹೇಳಿದ್ರು? ಇವತ್ತಿನ ಅಪ್ಡೇಟ್ಸ್ ಏನ್ ಕೊಟ್ರು? ನಾನು ಹಲೋ, ನೆಟ್ವರ್ಕ್ ನಾನು ಮಾತಾಡ್ಲಿಕ್ಕೆ ಸಿಕ್ಕಿಲ್ಲ. ಹಾ ಹಾ. ನಾನು ಕಾರ್ಯಕ್ರಮಕ್ಕೆ ಕೂತಿದ್ದೆ. ಹ್ಮ್ ಹ್ಮ್ ಹ್ಮ್. ನಾನು ಮಿಸಸ್ ಅವರೆಲ್ಲ ಕಾರ್ಯಕ್ರಮಕ್ಕೆ ಕೂತಿದ್ದೆವು. ಹ್ಮ್ ಹ್ಮ್. ತಂದೆಯವರ ಹತ್ರ ಸ್ವಲ್ಪ ಮಾತಾಡಿ ಮತ್ತೆ ಹೋಗಿದ್ದಾರೆ ಅವರು. ಏನ್ ನಿಮ್ ತಂದೆಯವರು ಹೇಳಿಲ್ವಾ ಸರ್ ನಿಮ್ಗೆ ಏನ್ ಕೇಳಿದ್ರು ಅಂತ? ಇಲ್ಲ, ತಂದೆಯವರಿಗೆ ಇದ್ದ ವಿಷಯವನ್ನೇ ಕೇಳಿದ್ದಾರೆ, ಅಷ್ಟೇ ಹೇಳಿದ್ದಾರೆ ಅವರು, ಅಷ್ಟೇ ಮೊದಲೇ ಹೇಳಿದ್ದೆ. ಹಾಗೆ ಮತ್ತೆ ಹುಡುಕಾಡ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ ಹೋಗಿದ್ದಾರೆ. ಹ್ಮ್ ಹ್ಮ್. ಅಷ್ಟೇ, ಬೇರೆ ಏನೇ ಇರಲಿಲ್ಲ ಸರ್. ಅಲ್ಲ, ಎಷ್ಟು ದಿನ ಆಯ್ತು ಏನೋ ನೀವು ಇಲ್ಲಿವರೆಗೂ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಆ ಥರದ್ದೇನೋ ಪ್ರಶ್ನೆ ಕೇಳ್ತಿಲ್ವಾ ನೀವು? ಇಲ್ಲ, ಕೇಳಿಲ್ಲ. ಅವರು ಪ್ರಯತ್ನ ಬರ್ತಾ ಇದ್ದಾರಲ್ಲ ಸರ್, ಹಾಗೆ ಹುಡುಕಿಯಾರು ಅಂತ ಒಂದು ವಿಶ್ವಾಸವಿದೆ. ಹಾಗೆ ಹ್ಮ್ ಹ್ಮ್ ಹ್ಮ್. ರಾತ್ರಿ ಹಗಲಂತ ಹೇಳಿ ಪ್ರಯತ್ನ ಬರ್ತಾ ಇದ್ದಾರೆ. ಹ್ಮ್ ಹ್ಮ್ ಹ್ಮ್. ಹಾಗೆ ಮತ್ತೆ ನಾವು ಅದನ್ನು ಅವರು ಹುಡುಕಿ ಕೊಟ್ಟಾರು ಅಂತ ಹೇಳುವಂತ ಒಂದು ಭರವಸೆ ಇದೆ. ಹ್ಮ್ ಹ್ಮ್ ಹ್ಮ್. ಹಾಗೆ ನಾವು ಕೇಳ್ತಾ ಇಲ್ಲ ಆ ಪ್ರಶ್ನೆಯನ್ನು. ಹ್ಮ್ 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 ಹ್ಮ್. ಸರ್, ನನಗೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ, ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಬಟ್ ಆರಂಭದಲ್ಲಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರಾಥಮಿಕ ವರದಿಗಳ ಪ್ರಕಾರ ಒಂದು ಸುಮನ್ಸ್ನ ದೇಹ ಇತ್ತಲ್ವ ಸರ್, ಆ ನೀರಲ್ಲಿ ಬೀಳೋಕ್ಕಿಂತ ಮುಂಚೆನೆ ಅರ್ಧಬರ್ಧ ಅರೆಬರೆ ಜೀವ ಇತ್ತು ಅಂತ ಕೇಳ್ಪಟ್ಟೆ ಸರ್. ನೀರು ಕುಡ್ದಿದ್ನ ಸರ್ ಅವನು? ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ? ನನಗೆ ಬಂದ ಮಾಹಿತಿ ಪ್ರಕಾರ ಲಂಗ್ಸ್ ಅಲ್ಲಿ ನೀರು ಇತ್ತು ಅಂತ ಹೇಳುವಂತ ರಿಪೋರ್ಟ್ ಅಂತ ಹೇಳಿ ಗೊತ್ತಾಗಿದೆ ಅಷ್ಟೇ. ಲಂಗ್ಸ್ ಅಲ್ಲಿ ಸ್ವಲ್ಪ ನೀರು ಇತ್ತು ಅಂತ? ಹೌದು ಸರ್. ಯಾರು ಹೇಳಿದ್ರು ಸರ್ ಇದನ್ನ? ವೈದ್ಯರು ಹೇಳಿದ್ರ? ಅದು ವೈದ್ಯರು ಬಂದಿದ್ರು, ಅವರು ಹೇಳಿದ್ರು. ಮತ್ತೆ ಮನೆಗೆ ಬಂದಿದ್ರಾ ನಿಮ್ಮ ಮನೆಗೆ? ಹೌದೌದು, ಬಂದಿದ್ರು ವೈದ್ಯರು ಬಂದಿದ್ರು. ಹೌದಾ ಸರ್? ಏನ್ ಹೇಳಿದ್ರು ಸರ್? ಲಂಗ್ಸ್ ಅಲ್ಲಿ ನೀರ್ ಇತ್ತು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಹಾಗಾದ್ರೆ ನೀರು ಹಾಕೋದಕ್ಕಿಂತ ಮುಂಚೆ ಅದ ಜೀವಂತವಾಗಿದ್ದ ಅಂತ? ಆ ಲೆಕ್ಕದಲ್ಲಿ ಜೀವಂತವಾಗಿ ಇದೆ ಅಂತ ಕಾಣ್ತದೆ, ಗೊತ್ತಿಲ್ಲ ಸರ್ ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಗೊತ್ತಿಲ್ಲ ಅದು. ಓಕೆ 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 ಸರ್, ನಾನು ನಿಮಗೆ ಇನ್ನೊಂದು ಪ್ರಶ್ನೆ ತಗೊಳ್ತೀನಿ ಸರ್. ಇದು ನಿಮ್ಮ ಮಾವ ಅವರು ಇದಾರಲ್ವಾ ಸರ್, ಕೆಲವೊಬ್ರು ಕಮೆಂಟ್ಸ್ ಮಾಡೋಕೋರೆಲ್ಲ ಸುಖ ಸುಮ್ಮನೆ ಅವ್ರ ಹೆಸರು ತಗೊಳ್ತಾರೆ. ನಮಗೆ ಅವ್ರ ಮೇಲೆ ಅನುಮಾನ ಬರ್ತಿದೆ, ಇವ್ರ ಮೇಲೆ ಅನುಮಾನ ಬರ್ತಿದೆ ಅಂತ. ನಾನು ಆ ಉದ್ದೇಶಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಸರ್. ನಿಮಗೆ ಆ ತರದ್ದು ಯಾವಾಗಾದ್ರೂ ಅನ್ಸಿದ್ಯಾ ಅಂತ? ಇಲ್ಲ ಇಲ್ಲ, ಆ ತರದ ಶಂಕೆ ಏನಾದ್ರು ಆ ತರ ಅನ್ಸಿದ್ಯಾ ಸರ್? ಈ ತರದ್ದೆಲ್ಲ ಕಮೆಂಟ್ಸ್ ಬರ್ಬೇಕಾದ್ರೆ ನನ್ನ ಮನಸ್ಸಿಗೆ ಅದು ಖಂಡಿತ ಕಾಣಿಸ್ತಾ ಇಲ್ಲ ಸರ್. ಹಾ 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 ಹಾ. ಯಾಕೆಂದ್ರೆ ಅವರು ಸಂದರ್ಶನ ಕೊಡ್ಬೇಕಾದ್ರೆ ಸುಮ್ನೆ ಗಾಬರಿ ಆಗೋದು ಆ ತರದ್ದೆಲ್ಲ ಆಗ್ತಿದಾರಂತೆ. ಅಂದ್ರೆ ಅವರು ಮೊದಲೇ ಇಂಥದ್ದೆಲ್ಲ ಅವರಿಗೆ ಬಿಟ್ಟು ನಮಗೂ ಕೂಡ ಅದರ ಅನುಭವವೇ ಇಲ್ಲ ಇಷ್ಟರವರೆಗೂ. ನಾವು ಇದು ಪ್ರಥಮವಾಗಿ ಈ ಅನುಭವವನ್ನು ಬರ್ತಾ ಇದ್ದೀವಿ, ಗ್ರಹಿಸಿ ಕೂಡ ಇಲ್ಲ ನಾವು ಇಂಥ ಅನುಭವವನ್ನು. ಹಾಗಾಗಿ ಅವರು ಅದರ ಬಗ್ಗೆ ಸ್ವಲ್ಪ ಇದು ಮಾಡ್ತಾರೆ, ಧೈರ್ಯ ಬರ್ತಾ ಇಲ್ಲ ಅವರಿಗೆ ಅಷ್ಟೇ. ಓಕೆ ಓಕೆ. ಅಲ್ಲಿ ಭಟ್ರು ಮನೆಯದು ಸರ್ CCTV ಕ್ಯಾಮ್ರಾ ಇದು ಅವ್ರು ಇತ್ತು ಕೊಡ್ತಾ ಇಲ್ವೋ ಅಥವಾ ಇಲ್ವೇ ಇಲ್ವಾ ಸರ್ ಅಲ್ಲಿ? ಇಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ಅಂದ್ರೆ ಅವರು ಅವತ್ತು ಸರಿ ಇರ್ಲಿಲ್ಲ, ಕ್ಯಾಮರಾ ಸರಿ ಇಲ್ಲ ಅಂತ ಹೇಳಿದ್ರು ಅವರು. ನಾನು ಕೂಡ ಅವತ್ತು ಹೋಗಿದ್ದೆ ಬೆಳಿಗ್ಗೆ, ಅದು ಸರಿ ಇಲ್ಲ ಅಂತ ಹೇಳಿದ್ರು. ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ಪೊಲೀಸ್ನವ್ರು ಕೇಳಿದ್ರಾಗೂ ಅದೇ ರೀತಿ ಹೇಳಿದಾರ ಅವರು? ಅದೇ ರೀತಿ ಹೇಳಿದ್ದಾರೆ ಅವರು. ಪೊಲೀಸ್ನವರು ವಿಚಾರಿಸಿದಾಗ್ಲೂ CCTV ಕ್ಯಾಮರಾ ಸರಿ ಇಲ್ಲ ಅಂತ ಹೇಳಿರೋದಾ? ಸರಿ ಇರ್ಲಿಲ್ಲ ಅಂತ ಹೇಳಿದ್ದಾರೆ ಅಂತ
ಹೇಳುದು ಕೇಳ್ತಾ ಇದೆ. ಸರ್ ಅಲ್ಲೊಂದು ಅಜ್ಜಿ ಇದ್ದಾರೆ, ಅವ್ರ ಮಾಲೀಕರು ಈ ಊರಲ್ಲಿಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ. ಬೇರೆ ಊರಲ್ಲಿ ಇರೋದು ಅಲ್ವಾ ಭಟ್ರು? ಅಲ್ಲ ಅಲ್ಲ, ಅವರು ಇರ್ತಾರೆ ಇಲ್ಲೇ. ಅವರು ಒಮ್ಮೊಮ್ಮೆ ಬೇರೆ ಹೋಗ್ತಾರೆ, ಮತ್ತೆ ರಾತ್ರಿ ಹೊತ್ತು ಅವರ ಸಂಬಂಧದವರ ಮನೆಗೆ ಮಲಗಲಿಕ್ಕೆ ಹೋಗ್ತಾರೆ. ಅವರು ಇಲ್ಲಿ ಒಬ್ಬರೇ ಅಲ್ಲ ಅಂತೇಳಿ. ಅವ್ರು ಹಾಗೆ. ಮೂಲತಃ ಎಲ್ಲಿಯವರು ಸರ್ ಅವರು? ಅವರು ಇಲ್ಲಿ ಅವರೇ ಅಂತ ಕಾಣ್ತದೆ. ನಾವು ಬಂದ 13 ವರ್ಷ ಆದಷ್ಟಲ್ಲ ಸರ್. ನಾವು ಬರುವುದಕ್ಕಿಂತ ಮತ್ತೆ ಇಲ್ಲಿ ಅವರೇ ಅವರು ಮೂಲ. ಇಲ್ಲಿಯವರೇ ಹೌದೌದು. ಓಕೆ ಓಕೆ. ಇಲ್ಲಿಯವರೇ. 13 ವರ್ಷ. ನಿಮಗೆ ಕೇರಳದಲ್ಲಿ ಯಾರು ಆ ತರದ ದ್ವೇಷ ಯಾರು ಇಲ್ಲ? ಕಾಸರಗೋಡು ಇಲ್ಲ 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 ಇಲ್ಲ, ಖಂಡಿತ ಇಲ್ಲ ಅಲ್ಲಿ. ನನ್ನ ಗೊತ್ತಿದ್ರಲ್ಲಿ ಇಲ್ಲ. ಅಲ್ಲಿನವ್ರದ್ದು ದ್ವೇಷ ಆಗ್ಲಿ ಏನೇ ಆಗ್ಲಿ ಯಾವ್ದು ಇಲ್ಲ ಅಂತ? ಯಾವ್ದು ಇಲ್ಲ, ನನ್ನ ಗೊತ್ತಿದ್ದ ಮಟ್ಟಿಗೆ ಇಲ್ಲ ಸರ್. ಆಮೇಲೆ ನನಗೆ ನಾನು ಗಮನಿಸಿದ್ದು ಸರ್, ಅಲ್ಲಿ ತೋಟದಲ್ಲಿ, ಭಟ್ರ ತೋಟದಲ್ಲಿ ಇದೆಯಲ್ಲ, ನಾವು ಬರ್ಬೇಕಾದ್ರೆ ವಾಪಸ್ಸು ಅಲ್ಲಿ ಬಹಳ ಜನ ಕೆಲಸ ಮಾಡ್ತಾ ಇದ್ರು ಸರ್. ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲ ಕೆಲಸ ಮಾಡ್ತಾ ಇದ್ರು. ಅವ್ರು ಏನಾದ್ರು ಅಲ್ಲಿ ಆ ಪಂಪ್ ಹೌಸ್ ಅಲ್ಲಿ ಏನಾದ್ರು ಉಳಿಯೋದ್ ಮಾಡ್ತಾರ ಸರ್? ನಾನು ನಿಮ್ಮನ್ನ ಕೇಳಲಿಲ್ಲ ಆ ಪ್ರಶ್ನೆ ಅವತ್ತು. ಹೌದು, ಅಲ್ಲ ಅವರು ಕೆಲಸ ಮಾಡುವ ಹೊತ್ತು ಮಾತ್ರ ನಾವು ಸಹ ಕಾಣ್ತೇವೆ. ನಾನು ಕೂಡ ಅಲ್ಲೇ ಹೋಗುದು ಕಡಿಮೆ. ಹೌದಾ ಸರ್? ನಾನು ಕೂಡ ಈಚೆ ಏನಾದ್ರು ಕೆಲಸ ಇದ್ರೆ ಈಚೆ ಗಾಡಿಯಲ್ಲೇ ಹೋಗ್ತೇನೆ. ಅಲ್ಲಿ ನಡ್ಕೊಂಡು ಹೋಗುದು ಅಪರೂಪ. ನಾನು ಕೂಡ. ಹೌದಾ? ನೀವು ಕೆಳಗಿಳಿದು ನಡ್ಕೊಂಡು ಹೋಗೋದು ಅಪರೂಪ? ಅಪರೂಪ ಅಪರೂಪ. ಅಂದ್ರೆ ನಾನು ಇಲ್ಲಿ ಗಾಡಿಯಲ್ಲೇ ಹೋಗ್ತಾ ಇರ್ತೇನೆ ಬಸ್. ಸಾಮಾನ್ಯ ಏನಾದ್ರು ಆಗ್ಬೇಕಿದ್ರೆ ಮಾತ್ರ ಹೋಗ್ತೇನೆ, ಇಲ್ಲಾದ್ರೆ ಮಗುವನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತೇನೆ, ಸಣ್ಣ ಮಗಳನ್ನು ಶಾಲೆಗೆ. ಬೇರೆ ಯಾವ್ದಕ್ಕೂ ನಾನು ಪೇಟೆಗೆ ಹೋಗ್ತಾ ಇಲ್ಲ. ಆಮೇಲೆ ಅಲ್ಲಿ ದೂರದಲ್ಲಿ ಮನೆಗಳಿದೀವಲ್ಲ ಸರ್, ನಾವೆಲ್ಲ ಮನೆಗಳನ್ನು ವಿಚಾರಿಸಿದ್ವಿ. ಎಲ್ರು ಏನ್ ಹೇಳ್ತಿದ್ರು, ನಾಯಿ ಬೊಗಳೋದು ನಮಗ್ ಕೇಳಿಸ್ತಾ ಇತ್ತು, ಅವ್ರ ಪಕ್ಕದ ಮನೆ ನಾಯಿ ಬೊಗಳೋದು ನಮಗ್ ಕೇಳಿಸ್ತಾ ಇತ್ತು, ಅವ್ರಿಗೆ ಯಾಕೆ ಕೇಳಿಸ್ಲಿಲ್ಲ ಅಂತ ಕೇಳ್ತಿದ್ರು ಸರ್ ತುಂಬಾ. ಅದು ಆಚೆ ಸೈಡ್ ಅಲ್ಲಿ ನೀವು ಬಂದು ನೋಡಿದಿರಲ್ಲ ಸರಿ, ಅದು ಆ ಗದ್ದೆಯಿಂದ ಆಚೆಯದ್ದು ಸ್ವರ ನಮ್ಮ ಮನೆಗೆ ಅಂತೂ ಕೇಳುದಿಲ್ಲ. ನಮ್ಮ ಮನೆಗೆ ಕೇಳುದು, ನಮ್ಮ ಮನೆ ಹತ್ತಿರದ ನಾಯಿ ಬೊಗಲಿದ್ರೆ ಮಾತ್ರ ಕೇಳುದು. ಆಚೆ ಸೈಡ್ ಇನ್ನು ಕೇಳ್ತಾ ಇಲ್ಲ ನನಗೆ, ಈಗಲೂ ಕೇಳುದಿಲ್ಲ ಅದಷ್ಟು. ಹೌದಾ? ಹೌದು, ಅವರೆಂತ ಹೇಳಿದಾರೆ ಗೊತ್ತಿಲ್ಲ ನನಗೆ. ಆಮೇಲೆ ನಿಮ್ ಪಕ್ಕದ ಮನೆಯವರು ಜಾಸ್ತಿ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಎಲ್ಲ ಒಂಥರ ನಾ ಮಾತಾಡಲ್ಲ ಹಾಗೆ ಹೀಗೆ ಅಂತ ಹಿಂಜರಿತಾ ಇದ್ರು. ಅವ್ರ ನಡುವೆ ನಿಮ್ಮ ನಡುವೆ ಹೇಗಿದೆ ಸರ್ ಸಂಬಂಧ? ಚೆನ್ನಾಗಿದೆ? ಏನಿಲ್ಲ, ನನ್ನ ಸಣ್ಣ ಮಗಳು ಕೂಡ ಅಲ್ಲಿಯೇ ಇರುದು. ಹೌದಾ? ಅವರಂದ್ರೆ ಆಯ್ತು ಅವರಿಗೆ. ನನ್ನ ಮಗು ಅಂದ್ರೆ ಅವರಿಗೆ ಅಷ್ಟೇ ಪ್ರೀತಿ. ಒಂದು ದಿವಸ ಹೋಗದಿದ್ರು ಕೂಡ ಅವರು ಫೋನ್ ಮಾಡಿ ಕರೀತಾರೆ. ಅವರಿಗೆ ಮಕ್ಕಳಿಲ್ಲ, ಹಾಗೆ ನಾನು ಅಲ್ಲಿ ಬಿಡ್ತೇನೆ ಅವಳನ್ನು. ಬರುವುದು ಬೇಡ ಅಂತ ಹೇಳಿ ನಾನು ಕಳಿಸ್ತೇನೆ ನನ್ನ ಮಗಳನ್ನು. ಶಾಲೆಯಿಂದ ಬಂದು ಬರ್ದಾದ ಕೂಡಲೇ ಅಲ್ಲಿಗೆ ಅವರು ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಹೋಗಮ್ಮ ಅಂತ ಹೇಳ್ತೇನೆ, ಪುನಃ ತಂದು ಮನೆಗೆ ತಂದು ಬಿಟ್ಟು ಹೋಗ್ತಾರೆ ಅವರು. ಅಟ್ಲೀಸ್ಟ್ ಈಗ ಪೊಲೀಸ್ನವ್ರು ವಿಚಾರಣೆ ಮಾಡ್ತಾ ಇದಾರಲ್ಲ, ಅಲ್ಲಿ ಊರಲ್ಲಿ ಯಾರ್ಯಾರನ್ನ ವಿಚಾರಿಸ್ತಾ ಇದಾರೆ ಏನು, ನಿಮ್ಮ ಹತ್ರ ಬೇರೆಯವ್ರು ಬಂದು ಕೇಳ್ತಾರಲ್ಲ? ಇಲ್ಲ ಏನೇ ಹೇಳಿದ್ರು ಈ ತರದವ್ರನ್ನ ಬಂದು ವಿಚಾರಿಸ್ತಿದಾರೆ, ಓಡಾಡ್ತಿದಾರೆ? ಇಲ್ಲ ಇಲ್ಲ ಏನೂ ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ಹಂಗಾರೆ ವಿಚಾರಣೆ ತನಿಖೆ ಮಾಡ್ತಾ ಇದಾರ ಇಲ್ವೋ ಅಂತ ನಿಮಗೆ ಆ ತರದ ಏನ್ ಡೌಟ್ ಇಲ್ಲ ಸರ್? ಡೌಟ್ ಇಲ್ಲ ಅಂದ್ರೆ ಅವರು, ನಾನು ಇಲ್ಲಿ ಪೇಟೆಗೆ ಈಗ ಕಾರ್ಯಕ್ರಮದ ಇದಕ್ಕೆಲ್ಲ ಹೋಗ್ತಾ ಇರ್ತೇನೆ ಈಗ ಬಿಡ್ಲಿಕ್ಕೆ, ಅದೆಲ್ಲ ಉಪ್ಪಿನಂಗಡಿ ದೇವಸ್ಥಾನಕ್ಕೆ. ಅವ್ರು ಅಲ್ಲಲ್ಲಿ ಇರ್ತಾರೆ. ಓಹೋ, ಅಂದ್ರೆ ನಿಮ್ ಕೇಸ್ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಅಲ್ಲ ಕ್ಯಾಶುವಲಿ ಪೆಟ್ರೋಲಿಂಗ್ ಬಂದಿರೋದ ಅಥವಾ ನಿಮ್ ಕೇಸ್ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದ ನೀವು? ನನ್ನ ನಂಬಿಕೆ ನನ್ನ ಕೇಸ್ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಅಂತ. ಓಕೆ ಓಕೆ ಓಕೆ. ನಮ್ಮ ಹುಡುಗನ ಕೇಸ್ ಇದ್ದಲ್ಲ, ಅದರ ಆಧಾರದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಓಕೆ ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ ಸರಿ.